ಒಂದ್ ಕಡೆ ತಮ್ಮ ಪ್ರಭಾವಕ್ಕೋಸ್ಕರ ಈ ತರ ಮಾಡ್ತಾರ ಅನ್ಸಲ್ವಾ? ಹಂಗೆ ನೋಡ್ರಿ ಕೆಲವೊಂದು ಮಂದಿದು ಹಂಗೈತಿ ಭಾಳ ವಿರಳ ಅದಾರ. ನಮ್ಮ ಸಿದ್ದೇಶ್ವರ ಅಪ್ಪರಿದ್ರು ಎಂದೂ ಯಾವುದೂ ಪಕ್ಷ ಜಾತಿನ ಅದು ಎಂದೂ ಸ್ಪರ್ಶನೆ ಮಾಡಲಿಲ್ಲ. ಅಂಥವ್ರು ಅದಾರ ಕೆಲವೊಂದು ಮಂದಿ ಇರೋರಲ್ಲಿ ಹೆಂಗೆ ರಾಜಕಾರಣದಾಗ ಕೆಲವೊಂದು ಅಯೋಗ್ಯರು ಅದಾರ ಹಂಗೆ ಅಲ್ಲಿಯೂ ಮಠದಾಗ ಸೇರಿಬಿಟ್ಟಿರ್ತಾರೆ. ಏನು ಮಾಡ್ಲಿಕ್ಕಾಗೋದಿಲ್ಲ. ಥ್ಯಾಂಕ್ ಯು ಸರ್. ಈಶ್ವರಪ್ಪ ಸರ್, ಒಂದ್ ಕಡೆ ತಮ್ಮ ಪ್ರಭಾವಕ್ಕೋಸ್ಕರ ಈ ತರ ಮಾಡ್ತಾರ ಅನ್ಸಲ್ವಾ? ಹಂಗೆ ನೋಡ್ರಿ ಕೆಲವೊಂದು ಮಂದಿದು ಹಂಗೈತಿ ಭಾಳ ವಿರಳ ಅದಾರ. ನಮ್ಮ ಸಿದ್ದೇಶ್ವರ ಅಪ್ಪರಿದ್ರು ಎಂದೂ ಯಾವುದೂ ಪಕ್ಷ ಜಾತಿನ ಅದು ಎಂದೂ ಸ್ಪರ್ಶನೆ ಮಾಡಲಿಲ್ಲ. ಅಂಥವ್ರು ಅದಾರ ಕೆಲವೊಂದು ಮಂದಿ ಇರೋರಲ್ಲಿ ಹೆಂಗೆ ರಾಜಕಾರಣದಾಗ ಕೆಲವೊಂದು ಅಯೋಗ್ಯರು ಅದಾರ ಹಂಗೆ ಅಲ್ಲಿಯೂ ಮಠದಾಗ ಸೇರಿಬಿಟ್ಟಿರ್ತಾರೆ. ಏನು ಮಾಡ್ಲಿಕ್ಕಾಗೋದಿಲ್ಲ. ಥ್ಯಾಂಕ್ ಯು ಸರ್. ಈಶ್ವರಪ್ಪ ಸರ್, ಬಸವ ಸಂಸ್ಕೃತಿ ಆಗಬೇಕು. ನಾ ಕೇಳ್ತೀನಿ ಬಸವ ಸಂಸ್ಕೃತಿ ಮಾಡೋರಿಗೆ ನೀವು ಎಷ್ಟು ಅಂತರ್ಜಾತಿ ವ್ಯವಹಾರ ಮಾಡಿದ್ದೀರಿ? ಬಸವಣ್ಣವ್ರ ಕಾಲಕ್ಕೆ ಅಸ್ಪೃಶ್ಯ ಜನಾಂಗ ಜೊತೆಗೆ ಬ್ರಾಹ್ಮಣರನ್ನ ಮದುವೆ ಮಾಡಿಸಿದ್ರು. ಸಮಾನತೆ ಸಲುವಾಗಿ ಅವರು ಅನ್ನದಾಸೋಹ ಪ್ರಾರಂಭ ಮಾಡಿದ್ರು. ನೀವು ನಿಮ್ಮ ಮಠದಾಗ ಎಷ್ಟು ಅಸ್ಪೃಶ್ಯ ಜನಾಂಗ ಜೊತೆಗೆ ಲಿಂಗಾಯತನ ಮದುವೆ ಮಾಡಿಸಿದ್ದೀರಿ? ನೀವು ಕೇವಲ ಬಸವಣ್ಣನ ಒಂದು ನಕ್ಸಲೇ ನಾಯಕನಾಗಿ ಮಾಡ್ತಾಯಿದ್ರು ಹೊರತು ಬಸವಣ್ಣವರು ಎಲ್ಲಿಯೂ ಹಿಂದೂ ಧರ್ಮವನ್ನು ಬೈದಿಲ್ಲ. ಒಂದು ವಚನದಾಗ ಹೇಳ್ರಿ ಹಿಂದೂ ಧರ್ಮಕ್ಕೆ ಬೈದಿದ್ದು. ಆದರೆ ಹಿಂದೂ ಧರ್ಮದಲ್ಲಿರುವ ನ್ಯೂನ್ಯತೆಗಳ ಬಗ್ಗೆ ಬಸವಣ್ಣವ್ರು ವಚನದಲ್ಲಿ ಹೇಳ್ಯಾರ. ಬಸವಣ್ಣವರು ಒಬ್ಬರು ಮೂರ್ತಿ ಪೂಜಕರು. ಪ್ರತಿಯೊಂದು ವಚನದ ಕೊನೆಗೇನು ಹೇಳ್ಯಾರ? ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಅಂದರೆ ಯಾರು? ಶಿವ. ಈಗೇನು ಕೂಡಲ ಸಂಗಮ ಅಂತ ನಮ್ಮ ಕೃಷ್ಣ ಮಲಪ್ರಭಾ ಏನು ಅಲ್ಲಿ 3 ನದಿಗಳು ಕೂಡ್ತಲ್ಲ, ಆ ಕೂಡಲ ಸಂಗಮದಲ್ಲಿ ಇರೋವನೇ ಶಿವ. ಶಿವನ ಹೆಸರಲ್ಲೇ ಅವ್ರ ವಚನದ. ಇವು ಕೆಲವೊಂದು ನಕ್ಸಲೈಟ್ ಸ್ವಾಮಿಗಳು ಓಂ ಶ್ರೀ ಗುರು ಬಸವಲಿಂಗಾಯನ ಮತ್ತು ಕರಿತಿದ್ವಿ ನಾವು ಮೊದಲು. ಈಗ ಶ್ರೀ ಗುರು ಬಸವಲಿಂಗಾಯನಕ್ಕೆ ಬಂದಾರೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಬರೀ ಬಸವಲಿಂಗ ಅಂದರೆ ಇವರು ಹಿಂದೂ ಧರ್ಮ ಒಡೆಯುವಂಥ ಒಂದು ತಂಡ ಏನಿದೆ ಸಿದ್ದರಾಮಯ್ಯ ತಂಡ, ಅದು ಮಾಡ್ತಾರಂಥ ಕೆಟ್ಟ ಕೆಲಸ. ಅಂದ್ರೆ ಇವತ್ತು ಏನು ಅಭಿಯಾನ ಹಮ್ಮಿಕೊಂಡಿದ್ರೆ ಅವರು ಸಿದ್ದರಾಮಯ್ಯ ತಂಡದವರು ಮಠಾಧಿಪತಿಗಳು ಅಂತನಾ? ಕೆಲವೊಂದು ಮಂದಿ ಅವ್ರು ಆ ಟೀಮ್ ಹೋಗ್ತಾರಲ್ರಿ, ಅವ್ರ ಮನ್ಯಾಗ ಇರ್ತಾರಲ್ಲ, ಸಿದ್ದರಾಮಯ್ಯ ಮನ್ಯಾಗ ಡಿ ಕೆ ಶಿವಕುಮಾರ್ ಮನ್ಯಾಗ ನಾವು ಬಸವ ತತ್ವ ಅಂತ. ಬಸವ ತತ್ವ ಅಂದ್ರೇ ಗುರುತಿಲ್ಲ ಅವ್ರಿಗೆ. ನಮಗೆ ಗುರುತೈತೆ ಬಿಜಾಪುರದವ್ರಿಗೆ. ಬಸವಣ್ಣ ಹುಟ್ಟಿದ್ದು ನಮ್ಮಲ್ಲೇ, ಆಯ್ಕೆ ಆಗಿದ್ದು ನಮ್ಮಲ್ಲೇ. ನಮ್ಮಷ್ಟು ಬಸವಣ್ಣ ಬಗ್ಗೆ ಇವ್ರು ಏನದಾರಲ್ಲ ಕೆಲವೊಂದು ಸ್ವಾಮಿಗಳು ಅದೊಂದು ಬಿಸ್ನೆಸ್ ಮಾಡ್ಕೊಂಡ್ರೆ ಯಾಕೆ. ಹಿಂದೂ ಸನಾತನ ಧರ್ಮಕ್ಕೆ ಯಾರು ಬೈತಾರಲ್ಲ ಅವರೆಲ್ಲ ನಕ್ಸಲೈಟ್ ಕಂಪ್ನಿಯ ಒಂದು ಗ್ಯಾಂಗ್.